ಅಪ್ಪು. ಬೌಲರ್ ನೇಮ್. ಸೆಕೆಂಡ್ ಓವರ್. ತಂಡದ ಒಟ್ಟು ಮೊತ್ತ. ಬೌಲರ್ ನೇಮ್ ಅಪ್ಪು. 3 ರನ್ ನೀಡಿ ಉತ್ತಮವಾದ ಬೌಲಿಂಗ್ ಪ್ರದರ್ಶನ ನೀಡಿದ ಶಿವು ಅವರಿಗೆ ಅವರ ತಂಡದ ಕ್ಯಾಪ್ಟನ್ ವತಿಯಿಂದ ಅಭಿನಂದನೆಗಳು. ಉತ್ತಮವಾದ ಬೌಲಿಂಗ್ ಪ್ರದರ್ಶನ ಅಪ್ಪು ಅವರಿಂದ. ಬಹುಶಃ ಬಾಲ್ ಹಿಡಿದಿದ್ದಲ್ಲಿ ರನ್ಔಟ್ ಆಗುವ ಸಾಧ್ಯತೆ ಇತ್ತು, ಆದರೆ ಮಿಸ್ಫೀಲ್ಡ್ ಮಾಡಿದ್ದಾರೆ. ಉತ್ತಮವಾದ ಬೌಲಿಂಗ್ ಅಪ್ಪು ಅವರಿಂದ. ಉತ್ತಮವಾದ ಬೌಲಿಂಗ್. ಕೇವಲ 1 ರನ್ ನೀಡುತ್ತಾ ಇದ್ದಾರೆ. ಪ್ರತಿ ಬಾಲ್ 1 ರನ್. ಮೋಹನ್ ಅವರಿಂದ ಉತ್ತಮವಾದ ಸ್ಟ್ರೈಕ್ ರೇಟ್. ಬಾಲ್ ಟು ಬಾಲ್ ರನ್ ಗಳಿಸಿ ಸ್ಟ್ರೈಕ್ ಅಲ್ಲಿದ್ದಾರೆ. ಉತ್ತಮವಾದ ಬೌಲಿಂಗ್ ಪ್ರದರ್ಶನ ಅಪ್ಪು ಅವರಿಂದ. ಕೇವಲ ಬಾಲ್ ಟು ಬಾಲ್ ರನ್ ನೀಡ್ತಾ ಇದ್ದಾರೆ. ಯಾವುದೇ ರೀತಿ ಬೌಂಡ್ರಿ ಬಂದಿಲ್ಲ ಪವರ್ ಪ್ಲೇಯಲ್ಲಿ. ಉತ್ತಮವಾದ ಬೌಲಿಂಗ್ ಪ್ರದರ್ಶನ. ಹಿಂದಗಡೆ ಬ್ಯಾಕ್ ಸೈಡ್ ಹೊಡೆಯಲು ಪ್ರಯತ್ನ ಮಾಡಿ ಮೋಹನ್ ಅವರು ವಿಫಲರಾಗಿದ್ದಾರೆ. ಚುಕ್ಕಿ ಎಸೆತ. ಉತ್ತಮವಾದ ಕ್ಯಾಚ್ ಜೆರ್ರಿ ಅವರಿಂದ. ಅದ್ಭುತವಾದ ಕ್ಯಾಚ್. ಬಹುಶಃ ಇವತ್ತಿನ ಕ್ಯಾಚ್ ಅಲ್ಲಿ ಇದು 2ನೇ ಅದ್ಭುತ ಕ್ಯಾಚ್. ಒಂದು ರಾಜೇಶ್ ಗೌಡ ಅವರಿಂದ, ಇನ್ನೊಂದು ನಮ್ಮ ಜೆರ್ರಿ. ಉತ್ತಮವಾದ ಫೀಲ್ಡಿಂಗ್ ಪ್ರದರ್ಶನ. ಯುವಕರಲ್ಲಿ ಈ ರೀತಿ ಉತ್ಸಾಹ ಬಹಳ ಒಳ್ಳೆಯದು. ಉತ್ತಮವಾದ ಬೌಲಿಂಗ್ ಪ್ರದರ್ಶನ. ತಂಡದ ಒಟ್ಟು ಮೊತ್ತ 7 ರನ್. ಮುಂದಿನ ಆಟಗಾರ ಬಾಲಾಜಿ. 7 ರನ್. ಎರಡು ಓವರ್ ಮುಕ್ತಾಯಕ್ಕೆ ತಂಡದ ಒಟ್ಟು ಮೊತ್ತ 7 ರನ್. 7 ರನ್ನಿಗೆ 2 ವಿಕೆಟ್ ನಷ್ಟ. ಬಾಲಾಜಿ. ಬಾಲಾಜಿ ಅವರು RBI ಲೇಔಟ್ ಚಿಕ್ಕ ವಯಸ್ಸಿಂದ ಈಗ ದೊಡ್ಡ ವಯಸ್ಸುವರೆಗೂ ಆಡ್ತಾನೆ ಇದ್ದಾರೆ. ಬಹುಶಃ ನಾವು ಕಂಡಂಗೆ ಬಾಲಾಜಿ ಅವರು ಎಷ್ಟು ಹೈಟ್ ಇದ್ದಾರೋ ಅಷ್ಟೇ ಹೈಟ್ ಇದ್ದಾರೆ ಇವಾಗೂ. ಬೌಲಿಂಗ್ ಪ್ರದರ್ಶನ ನೀಡಲು
ಬೌಲರ್ ನೇಮ್ ಲಚ್ಚಿ, ನಚ್ಚಿ ನಚ್ಚಿ ನಚ್ಚಿ, ನಾಚಿಕೆ ಅಲ್ಲ, ನಚ್ಚಿ. ಬಹುಶಃ ಇಲ್ಲಿ ಸ್ಟೇಜ್ ಮೇಲೆ ಜೇನು ಜಾಸ್ತಿ ಆಗ್ತಾ ಇದೆ. ಕಣಜ. ಮೂರನೇ ಓವರ್ ಚಾಲ್ತಿಯಲ್ಲಿ. ಓಟಗಳಿಗೆ ಅವಕಾಶ ನೀಡ್ತಾ ಇಲ್ಲ ಯತಿ ಟೀಮ್. ಬಹಳ ಅದ್ಭುತವಾದ ಪ್ರದರ್ಶನ ನೀಡ್ತಾ ಇದ್ದಾರೆ. ಮತ್ತೊಂದು ಚುಕ್ಕಿ ಎಸೆತ ನಚ್ಚಿ ಅವರಿಂದ. ಮತ್ತೊಂದು ಚುಕ್ಕಿ ಎಸೆತ. ಓಟಗಳಿಗೆ ಅವಕಾಶ ಬರ್ತಾ ಇಲ್ಲ. ಓಟಗಳಿಗೆ ಅವಕಾಶ ನೀಡ್ತಾ ಇಲ್ಲ. ಉತ್ತಮವಾದ ಬೌಲಿಂಗ್ ಪ್ರದರ್ಶನ ನಚ್ಚಿ ಅವರಿಂದ. ಅಗಲವಾದ ಎಸೆತ, ವೈಡ್ ಬಾಲ್. ಬ್ಯಾಟ್ಸ್ಮನ್ ಅಪೀಲ್ ಮಾಡಿದ್ರೆ ಅಂಪೈರ್ ಹತ್ರ ತಿಳಿಸ್ಬೇಕು ಮೊದಲೇ, ಇಲ್ಲವಾದಲ್ಲಿ ಅದಕ್ಕೆ ಯಾವುದೇ ರೀತಿಯ ಅವಕಾಶ ಕೊಡಲ್ಲ. ಉತ್ತಮವಾದ ಹೊಡೆತಕ್ಕೆ ಈ ಬಾರಿ ಕ್ಯಾಚ್. 6 ಹೊಡೆಯಲು ವಿಫಲರಾಗಿದ್ದಾರೆ ಬಾಲಾಜಿ. ಮಾರ್ನಿಂಗ್ ಸ್ಟಾರದ ಆಟಗಾರ ಬಾಲಾಜಿ ಉತ್ತಮವಾದ ಹೊಡಿತಾರೆ ಆಕ್ಚುಲಿ, ಆದರೆ ಇವತ್ತು ಗುರಿ ತಲುಪಲು ವಿಫಲರಾಗಿ ಪೆವಿಲಿಯನ್ ಹತ್ತ ಸಾಕ್ತಾ ಇದ್ದಾರೆ ಬಾಲಾಜಿ. ಮುಂದಿನ ಆಟಗಾರ ವಿಶ್ವಾಸ್. ಓಟಗಳಿಗೆ ಅವಕಾಶ ನೀಡ್ತಾ ಇಲ್ಲ. ಯತಿ ಟೀಮ್ ಅವರು ಬಹಳ ಅದ್ಭುತವಾದ ಪ್ರದರ್ಶನ ನೀಡ್ತಾ ಇದ್ದಾರೆ. ಅನುಭವಿ ಆಟಗಾರ ಯಶು ಉತ್ತಮವಾದ ಬೌಲಿಂಗ್ ಪ್ರದರ್ಶನ. ಅಪೀಲ್ ಮಾಡಬೇಕು. ಕೇವಲ 1 ರನ್. ತಂಡದ ಒಟ್ಟು ಮೊತ್ತ ಕೊನೆಯ ಎಸೆತ ಉಳಿದಿದೆ. ಓವರ್ ಮುಕ್ತಾಯಕ್ಕೆ ತಂಡದ ಒಟ್ಟು ಮೊತ್ತ 10 ರನ್. 2 ಓವರ್ ಮುಕ್ತಾಯಕ್ಕೆ 10 ರನ್ ಗಳಿಸಿದ್ದಾರೆ. 3 ವಿಕೆಟ್ ಪತನಕ್ಕೆ. ಸ್ಟ್ರೈಕ್ ಆಗಿ ಸೂರಿ. ಬೌಲರ್ ನೇಮ್ ಯಶು.
ಬ್ಯಾಟ್ಸ್ಮನ್ ಸ್ಟ್ರೈಕ್ ಅಲ್ಲಿ ಸೂರಿ. ಅನುಭವಿ ಆಟಗಾರ ಯಶು ಮೂರನೇ ಓವರ್ ಆಗ್ತಾ ಇದ್ದಾರೆ. ಬಹುಶಃ 2 ರನ್, ಈಸಿ 2 ರನ್. ಉತ್ತಮವಾದ ಹೊಡೆತ, ಅದ್ಭುತವಾದ ಫೀಲ್ಡಿಂಗ್ ಶಿವು ಅವರಿಂದ. ಅದ್ಭುತವಾದ ಫೀಲ್ಡಿಂಗ್ ಪ್ರದರ್ಶನ. ಓಟಗಳಿಗೆ ಅವಕಾಶ ಕೊಡ್ತಾ ಇಲ್ಲ ಶಿವು ಅವರು. ಈ ಬಾರಿ 4 ಆಗುವ ಸಾಧ್ಯತೆ, ಆದರೆ ಜೆರಿ ಅವರಿಂದ ಉತ್ತಮವಾದ ಫೀಲ್ಡಿಂಗ್ ಪ್ರದರ್ಶನ. ಕೇವಲ 2 ರನ್. ಬೌಂಡ್ರಿಗಳಿಗೆ ಅವಕಾಶ ಕೊಡ್ತಾ ಇಲ್ಲ. ಉತ್ತಮವಾದ ಹೊಡೆತಕ್ಕೆ ಈ ಬಾರಿ ಕೇವಲ 1 ರನ್. ಅನುಭವ ಆಟಗಾರ ಯಶು ಉತ್ತಮವಾದ ಬೌಲಿಂಗ್ ಪ್ರದರ್ಶನ. ಬೌಂಡ್ರಿಗಳಿಗೆ ಅವಕಾಶ ನೀಡ್ತಾ ಇಲ್ಲ. ಉತ್ತಮವಾದ ಹೊಡೆತಕ್ಕೆ ಕೇವಲ 1 ರನ್. ಕೇವಲ 1 ರನ್ ಮತ್ತು 2 ರನ್ ಮಾತ್ರಗೆ ಸೀಮಿತ ಆಗಿದೆ. ತಂಡದ ಒಟ್ಟು ಮೊತ್ತ 18. 4 ಓವರ್ ಮುಕ್ತಾಯಕ್ಕೆ 18 ರನ್ಸ್ ಗಳಿಸಿದ್ದಾರೆ. 3 ವಿಕೆಟ್ ನಷ್ಟಕ್ಕೆ. 24 ಎಸೆತದಲ್ಲಿ 1 ಬೌಂಡ್ರಿಗೂ ಅವಕಾಶ ನೀಡದೆ ಉತ್ತಮವಾದ ಬೌಲಿಂಗ್ ಪ್ರದರ್ಶನ ನೀಡ್ತಾ ಇದ್ದಾರೆ ಯತಿ ಅವರ ನೇತೃತ್ವದಲ್ಲಿ. ಹದಿನೆಂಟು 4 ಓವರ್ ಮುಕ್ತಾಯಕ್ಕೆ ತಂಡದ ಒಟ್ಟು ಮೊತ್ತ 18. ಬೌಲರ್ ನೇಮ್ ಪವನ್. ಉತ್ತಮವಾದ ಬೌಲಿಂಗ್ ಪ್ರದರ್ಶನ ಪವನ್ ಅವರಿಂದ. ಓಟಗಳಿಗೆ ಅವಕಾಶ ನೀಡ್ತಾ ಇಲ್ಲ. ಉತ್ತಮವಾದ ಬೌಲಿಂಗ್ ಪ್ರದರ್ಶನ. ಚುಕ್ಕಿ ಎಸೆತ.
ಚುಕ್ಕಿ ಎಸೆತ. ಚುಕ್ಕಿ ಎಸೆತ. ಉತ್ತಮವಾದ ಬೌಲಿಂಗ್ ಪ್ರದರ್ಶನ ನೀಡ್ತಾ ಇದ್ದಾರೆ ಪವನ್. ಈ ಬಾರಿ ಕ್ಯಾಚ್, ಹೊಡೆತಕ್ಕೆ ಕ್ಯಾಚ್ ಆಗಿದೆ. ಹಿರಿಯ ಆಟಗಾರ ಸುರೇಶ್ ಪೆವಿಲಿಯನ್ ಅತ್ತ ಕ್ಯಾಚ್ ಔಟ್ ಆಗಿದ್ದಾರೆ. 6 ಗಳಿಸಲು ವಿಫಲತೆ ಕಂಡು ಪೆವಿಲಿಯನ್ ಅತ್ತ ಸಾಕ್ತಾ ಇದ್ದಾರೆ ಸೂರಿ. ಉತ್ತಮವಾದ ಬೌಲಿಂಗ್ ಪವನ್ ಅವರಿಂದ. ಬೌಂಡ್ರಿ, ಒಂದು ಸಿಂಗಲ್ ಬೌಂಡ್ರಿ ಕೂಡ ಅವಕಾಶ ನೀಡದೆ ಅದ್ಭುತವಾದ ಬೌಲಿಂಗ್ ಪ್ರದರ್ಶನ ನೀಡ್ತಾ ಇರೋದು ಯತಿ ತಂಡದ ಆಟಗಾರರು. ಶ್ರೇಯಸ್ ನಾನ್ ಸ್ಟ್ರೈಕ್ ಅಲ್ಲಿ ಶ್ರೇಯಸ್. ಉತ್ತಮವಾದ ಬೌಲಿಂಗ್ ಪ್ರದರ್ಶನ ಪವನ್ ಅವರಿಂದ. ಓವರ್ ಮುಕ್ತಾಯಕ್ಕೆ ತಂಡದ ಒಟ್ಟು ಮೊತ್ತ 20. 5 ಓವರ್ ಮುಕ್ತಾಯಕ್ಕೆ 20 ರನ್. ರಮೇಶ್ ಅವರು ಆಗಮಿಸಿದ್ದಾರೆ. ರಮೇಶ್ ಅವರಿಗೆ RBI ಆಟಗಾರರಿಂದ ಸ್ವಾಗತ. RBI ಆಟಗಾರರಿಂದ ರಮೇಶ್ ಅವರಿಗೆ ಸ್ವಾಗತ. ಉತ್ತಮವಾದ ಬ್ಯಾಟಿಂಗ್ ಪ್ರದರ್ಶನ ಶ್ರೇಯಸ್ ಅವರಿಂದ. ಒಂದು ಬೌಂಡ್ರಿ ಕೂಡ ಅವಕಾಶ ನೀಡಿಲ್ಲ. ಉತ್ತಮವಾದ ಬೌಲಿಂಗ್. 2 ರನ್ ಆಗುವ ಸಾಧ್ಯತೆ ಬಹುಶಃ ಇಲ್ಲ. ಫೀಲ್ಡಿಂಗ್ ಅಲ್ಲಿ ಯಶಸ್ವಿ ಕಂಡಿದ್ದಾರೆ. ಅಗಲವಾದ ಎಸೆತ. ಉತ್ತಮವಾದ ಹೊಡೆತ. ರನ್ಔಟ್ ಆಗುವ ಸಾಧ್ಯತೆ ಬಹುಶಃ ರನ್ಔಟ್ ಇಲ್ಲ. ಉತ್ತಮವಾದ ರನ್ನಿಂಗ್ ಶ್ರೇಯಸ್ ಅವರಿಂದ. ಒಂದು ಬೌಂಡ್ರಿ ಕೂಡ ಅವಕಾಶ ನೀಡದೆ ಉತ್ತಮವಾದ ಬೌಲಿಂಗ್ ಪ್ರದರ್ಶನ ಮಾಡ್ತಾ ಇದ್ದಾರೆ. ಬಹುಶಃ ಬೆಳಗ್ಗೆಯಿಂದ ಒಂದು ಬೌಂಡ್ರಿ ಇಲ್ಲದೆ ಆಡಿರೋ ತಂಡ ಅಂದ್ರೆ ಮೊದಲನೇ ತಂಡ.
ಉತ್ತಮವಾದ ಹೊಡೆತ, ಬೌಂಡ್ರಿ ಆಗೋ ಸಾಧ್ಯತೆ, ಆದ್ರೆ ಜರಿ ಉತ್ತಮವಾದ ಫೀಲ್ಡಿಂಗ್. ನಾಟ್ ಔಟ್. ಅಂಪೈರ್ ತೀರ್ಮಾನ ನಾಟ್ ಔಟ್. ಹಿರಿಯ ಆಟಗಾರರಾದ RBI ಗ್ರೌಂಡ್ ಹಿರಿಯ ಆಟಗಾರರಾದ ಪ್ರಕಾಶ್ ಆಗಮಿಸಿದ್ದಾರೆ. ಬಹುಶಃ ನಾವೆಲ್ಲ ಹಿರಿಯ ಆಟಗಾರ ಅನ್ಕೊಂಡಿದ್ವಿ. ಅಗಲವಾದ ಎಸೆತ, ಇಟ್ಸ್ ಅ ವೈಡ್ ಬಾಲ್. ನಾವೆಲ್ಲ ಹಿರಿಯ ಆಟಗಾರ ಪ್ರಕಾಶ್ ಅನ್ಕೊಂಡಿದ್ವಿ, ಆದರೆ ಅವರಿಗೆ ಆಟಗಾರರು ನೀಡುತ್ತಿರುವುದು ಅತಿ ಇಟಿ ಅತಿ ಅತಿ ಅತಿ. ಉತ್ತಮವಾದ ಬೌಲಿಂಗ್ ಪ್ರದರ್ಶನ. 27. 6 ಓವರ್ ಮುಕ್ತಾಯಕ್ಕೆ ತಂಡದ ಒಟ್ಟು ಮೊತ್ತ 27. 27 ರನ್ಸ್ ಫಾರ್ 6 ಓವರ್ಸ್. ಉತ್ತಮವಾದ ಬೌಲಿಂಗ್ ಪ್ರದರ್ಶನ. ಯಾವುದೇ ರೀತಿ ಒಂದು ಬೌಂಡ್ರಿ ಬರ್ದಂಗೆ. ಚುಕ್ಕಿ ಎಸೆತ, ಚುಕ್ಕಿ ಎಸೆತ. ಬಹುಶಃ ಬೆಳಗ್ಗೆಯಿಂದ ಬೌಂಡ್ರಿ ಗಳಿಸದೇ ಇರೋ ಟೀಮ್ ಅಂದ್ರೆ ಮೊದಲನೇ ಪಂದ್ಯ. ಬಹುಶಃ ಇದು ಬೌಂಡ್ರಿ ಆಗುವ ಸಾಧ್ಯತೆ ಕಾಣ್ತಾ ಇದೆ. ಬೌಂಡ್ರಿ ಆಗಿದೆ. 6 ರನ್. ಕೊನೆಗೂ ಬೌಂಡ್ರಿ ಗಳಿಸುವುದಲ್ಲಿ ಯಶಸ್ವಿ ಕಂಡ ಬೌಂಡ್ರಿಯನ್ನು ಗಳಿಸಲು ಯಶಸ್ವಿ ಕಂಡ ಶಿವರಾಮ್ ಕಾರಂತ್ ತಂಡದವರು. ಮೊದಲನೇ ಬೌಂಡ್ರಿ, ಇಟ್ಸ್ ಅ ಸಿಕ್ಸರ್. ಚುಕ್ಕಿ ಎಸೆತ. ಉತ್ತಮವಾದ ಹೊಡೆತ. ಈ ಬಾರಿ ಬಹುಶಃ ಜರಿ ಕೈಗೆ ಯಾವುದೇ ರೀತಿ ಸಿಗೋದಿಲ್ಲ. ಇಟ್ಸ್ ಅ 4 ರನ್. It's a run out. .
7 ಓವರ್ ಮುಕ್ತಾಯಕ್ಕೆ ತಂಡದ ಒಟ್ಟು ಮೊತ್ತ 38. ಐದು ವಿಕೆಟ್ ನಷ್ಟಕ್ಕೆ ತಂಡದ ಒಟ್ಟು ಮೊತ್ತ. ನಾನ್ ಸ್ಟ್ರೈಕ್ ಬ್ಯಾಟ್ಸ್ಮನ್ ಬಾಲ. ಡೆಡ್ ಬಾಲ್. ಅಂಪೈರ್ ತೀರ್ಮಾನ, ಅಂತಿಮ ತೀರ್ಮಾನ. ಅಂಪೈರ್ ಹತ್ರ ಯಾವುದೇ ರೀತಿ ಡಿಸ್ಕಷನ್ ಇರಬಾರ್ದು. ಇಟ್ಸ್ ಅ ವೈಡ್ ಬಾಲ್. ಅಂಪೈರ್ ಡಿಸಿಷನ್, ಇಟ್ಸ್ ಅ ಫೈನಲ್ ಡಿಸಿಷನ್. ನೋ ಮೋರ್ ಡಿಸ್ಕಷನ್ಸ್. ಶಿವು bowling very good. ಉತ್ತಮವಾದ ಹೊಡೆತಕ್ಕೆ ಈ ಬಾರಿ 2 ಆಗುವ ಸಾಧ್ಯತೆ. ಬಹಳ ಸುಲಭವಾಗಿ 2 ರನ್. ಉತ್ತಮವಾದ ಹೊಡೆತಕ್ಕೆ 6 ರನ್. ರನ್ಔಟ್. ಪಿಚ್ ರಿಪೋರ್ಟರ್ ಪಾಪುಲಿ ಬಂದಿದ್ದಾರೆ. ಉತ್ತಮವಾದ ಹೊಡೆತಕ್ಕೆ 6 ರನ್. ಬಹುಶಃ IPL ರೀತಿಯಲ್ಲೇ ಸಾಗುತ್ತಿದೆ ಮ್ಯಾಚ್ಗಳು. 54 ಲಾಸ್ಟ್ ಕೊನೆಯ ಎಸೆತ.
ಅಂಪೈರ್ ಅಲ್ಲಿ ಹುಡುಗರನ್ನೆಲ್ಲ ಕಳಿಸ್ಬೇಕು ಸೈಡ್ಗೆ. ಮತ್ತೊಂದು ಉತ್ತಮವಾದ ಹೊಡೆತಕ್ಕೆ 6 ರನ್. ಬಹುಶಃ 3 ಸಿಕ್ಸ್ ನೀಡೋದ್ರಲ್ಲಿ ಯಶಸ್ವಿಯನ್ನು ಕಂಡಿದ್ದ ಬೌಲರ್ ಅಂದ್ರೆ ಶಿವು ಒಬ್ರೆ. ಅರವತ್ತು ರನ್ ಗಳಿಸಿದ್ದಾರೆ. 48 ಎಸೆತದಲ್ಲಿ 61 ಬೇಕಾಗಿದೆ ಯತಿ ಟೀಮ್ ಅವ್ರಿಗೆ. ಗುರಿ ತಲುಪಲು 61 ರನ್ ಬೇಕಾಗಿದೆ ಯತಿ ತಂಡದವರಿಗೆ. ಆರ್ಗನೈಸರ್ಸ್ ದಯವಿಟ್ಟು ಇಲ್ಲಿ ಬಂದು ಮುಂದಿನ ಪಂದ್ಯಗಳು ಆಯೋಜಿಸಬೇಕು. ಬಾಲಾಜಿ ಅಥವಾ ಪ್ರಮೋದ್ ಸ್ಟೇಜ್ ಹತ್ರ ಬರಬೇಕು.
ಉತ್ತಮವಾದ ಬೌಲಿಂಗ್ ಪ್ರದರ್ಶನ ಶ್ರೇಯಸ್ ಅವರಿಂದ. ಈಗ ಕಾಮೆಂಟ್ರಿ ನಮ್ಮ ಮಂಜುನಾಥ್ ಅಲಿಯಾಸ್ ಮಂಜು ಕಂಟಿನ್ಯೂ ಮಾಡ್ತಾರೆ. ಧನ್ಯವಾದಗಳು ಪ್ರದೀಪ್ ರವರಿಗೆ. ಮೈಕ್ ಇಷ್ಟ ತನಕ ಇಟ್ಕೊಂಡು ಈಟ್ ಮಾಡಿಕೊಟ್ಟಿದ್ದೀರಾ. ಅಂಪೈರ್ ಅಗಲವಾದ ಎಸೆತ, ತಂಡಕ್ಕೆ 1 ರನ್, ಉಚಿತ ಸೇರ್ಪಡೆ. ಉತ್ತಮವಾದ ಹೊಡೆತಕ್ಕೆ ಪೂರ್ಣರವರಿಂದ ಅತ್ಯುತ್ತಮವಾದ ಒಂದು 4 ಅನ್ನ ತಡೆದಿದ್ದಾರೆ. ಬೇರೆ ಯಾವುದೇ ಫೀಲ್ಡರ್ ಆಗಿದ್ರು ಅದು ಪಕ್ಕ 4, ಇವರಾಗಿದ್ರೆ ಅಕ್ಕಪಕ್ಕ ಬಿಡ್ತಿದ್ರು, ಆದ್ರೆ ಬಿಟ್ಟಿಲ್ಲ ಇವತ್ತು. ಒಳ್ಳೆ ಕ್ರೀಡೆ. ಉತ್ತಮವಾದ ಎಸೆತಕ್ಕೆ ಯಾವುದೇ ರನ್ ಇಲ್ಲ. ಒಂದು ಉದ್ದರಿಯನ್ನ ಕಳೆದುಕೊಂಡಿದ್ದಾರೆ ಶಿವರಾಮ್ ಕಾರಂತ್ ತಂಡ, ಮಾಸ್ತಿ ಅಯ್ಯಂಗಾರ್ ವೆಂಕಟೇಶ್ ತಂಡ. ಶ್ರೀದೀಪ್ ಅವರ 1003ನೇ ಪಂದ್ಯ ತೀರ್ಪುಗಾರರಾಗಿ, ಡೆಲ್ಲಿ ಬಾಬುರವರ 916ನೇ ಪಂದ್ಯ. ಮೊದಲನೇ ಓವರ್ ಮುಕ್ತಾಯಕ್ಕೆ ತಂಡದ ಒಟ್ಟು ಮೊತ್ತ 1 ಉದ್ದರಿ ನಷ್ಟಕ್ಕೆ. ಉತ್ತಮವಾದ ಬೌಲಿಂಗ್ ಪ್ರದರ್ಶನ ವಾಸುಕೀರ್ ಅವರಿಂದ. 2ನೇ ಬಾಲ್ಗೆ ಉದ್ದರಿಯನ್ನು ಗಳಿಸಿಕೊಂಡಿದ್ದಾರೆ. 2ನೇ ಉದ್ದರಿಯ ನಷ್ಟ ಮಾಸ್ತಿ ವೆಂಕಟೇಶ್ ಅಯ್ಯಂಗಾರ್ ತಂಡಕ್ಕೆ.
ಒಂದು ರನ್ ಗಳಿಸಿಕೊಂಡಿದ್ದಾರೆ. ಮತ್ತೊಂದು ಚುಕ್ಕಿ ಎಸೆತ. ಒಂದು ರನ್ ಸೇರ್ಪಡೆಯಾಗಿದೆ. ಉತ್ತಮವಾದ ಬೌಲಿಂಗ್ ಪ್ರದರ್ಶನ. ತಂಡಕ್ಕೆ ಯಾವುದೇ ರನ್ ಅನ್ನ ಕಲೆ ಹಾಕಲಾಗ್ತಾ ಇಲ್ಲ ಮಾಸ್ತಿ ವೆಂಕಟೇಶ್ ಅಯ್ಯಂಗಾರ್ ತಂಡಕ್ಕೆ. ಎರಡು ಓವರ್ನ ಮುಕ್ತಾಯಕ್ಕೆ ತಂಡದ ಒಟ್ಟು ಮೊತ್ತ 3. ಬೌಲರ್ ನೇಮ್ ಬಾಲಾ, BALA, ಬಾಲಾ. ತೀರ್ಪುಗಾರರು ದಯಮಾಡಿ ಬೇಗ ಬೇಗ ಪಂದ್ಯಗಳನ್ನು ನಡೆಸಬೇಕು, ಸಮಯದ ಅಭಾವ ಆಗುತ್ತೆ. ಹಲೋ, ಚೆಕ್ ಚೆಕ್. ಹಲೋ, ತಂಡದ ಮೊತ್ತ 4 ಔಟ್ಗಳಿಗೆ ತಲುಪ್ತಾ ಇದೆ. ಬಾಲ್ ಎಸ್ಕಾರ್ಕೆ ವಿಭಾಗದಲ್ಲಿ. ಸ್ಟ್ರೈಕರ್ ವಿಭಾಗದಲ್ಲಿ ರಿಚಿ, ನಾನ್ ಸ್ಟ್ರೈಕರ್ ಅಲ್ಲಿ ಅಪ್ಪು ಸೇರ್ಪಡೆಯನ್ನು ಕಂಡುಕೊಳ್ತಾ ಇದೆ. ಮತ್ತೆ ಬರೆಸಂತ ಚೆಂಡು ಬಹಳಷ್ಟು ಉತ್ತಮ ಒಂದು ಸತ. ಗಲಿ ವಿಭಾಗದಲ್ಲಿ ನೋಡದ ಪೂರೈಕೆಯನ್ನು ಮಾಡಿಕೊಳ್ತಾ ಇದ್ದಾರೆ. ಒಂದೋಟದ ಹೆಚ್ಚುವರಿಯನ್ನು ಕಂಡುಕೊಳ್ತಾ ಇದೆ. ತಂಡದ ಮೊತ್ತ 5 ಓಟಗಳಿಗೆ ತಲುಪ್ತಾ ಇದೆ. 5 ಫಾರ್ ಲಾಸ್ ಆಫ್ 3 ವಿಕೆಟ್ಸ್.
ಶಾರ್ಟ್ ಆಗಿ ಬಿದ್ದಂತ ಚೆಂಡು ಬಹಳ ಶುತಮರಿತ ಹೊಡೆತ ತನ್ಮೂಲಕವಾಗಿ ಚೆಂಡಿಗ ಸೀಮಾರೇಖೆ ಅವರ ಭಾಗನ ಕ್ರಮಿಸ್ತಾ ಇದೆ. ಭರ್ಜರಿ ಸಿಕ್ಸರ್, ಆರೋಟ ಸೇರ್ಪಡೆಯನ್ನು ಕಂಡುಕೊಳ್ತಾ ಇದೆ. ದಶಕದ ಸಾಧನೆಯನ್ನು ಕಂಡುಕೊಳ್ತಾ ಇದೆ. ತಂಡದ ಮೊತ್ತ ಈಗ 11 ಓಟಗಳು. 11 ಫಾರ್ ಲಾಸ್ ಆಫ್ 2 ವಿಕೆಟ್ಸ್. ಮತ್ತೆ ಬಾಲ, ಮತ್ತೆ ಬಾರಿ ಸಂದ ಚೆಂಡು ಬಹಳ ಶುತಮರಿತ ಹೊಡೆತ. ಹೆಲಿಕಾಪ್ಟರ್ ಶಾಟ್, ಈ ಬಾರಿ ಕ್ಯಾಚ್ ಆಗುವಂತ ಪ್ರಯತ್ನ, ಸುಲಭ ಕ್ಯಾಚ್ ಕೈ ಸೇರ್ತಾ ಇದೆ. ಕಿರಿಕ್ ಮೋಹನ್ ಈಗ ಬಹಳ ಶುತಮರಿತ ಒಂದು ಕ್ಯಾಚ್ ಅನ್ನು ಪಡ್ಕೊಂಡ್ರು. 11ಕ್ಕೆ ಈಗ 3ನೇ ಪತನವನ್ನು ಕಂಡುಕೊಳ್ತಾ ಇದೆ. 11 ಫಾರ್ ಲಾಸ್ ಆಫ್ 3. ಯತಿ ಈಗ ಹೊಸ ದಾಂಡಿಗನ ಸೇರ್ಪಡೆ. ಅಪ್ಪು ಬ್ಯಾಕ್ ಟು ಪೆವಿಲಿಯನ್. ಅಂಪೈರ್ 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 ಎಷ್ಟು ಬಾಲ್ ಇದೆ? ಮತ್ತೆ ಬರೆಸಂತ ಚೆಂಡು ರಕ್ಷಣಾತ್ಮಕ ಆಟವನ್ನು ದಾಖಲಿಸುವಂತ ಪ್ರಯತ್ನವನ್ನು ಮಾಡಿದ್ರು. ಓಟಗಳಿಗೆ ಮತ್ತೆ ಅವಕಾಶ ಬರ್ತಾ ಇಲ್ಲ. ಬೌಲರ್ಸ್ ಬ್ಯಾಕ್ ಟ್ರೈ. ಮುಕ್ತಾಯ ಕಾಣಂತ ಓವರ್ ಸಂಖ್ಯೆ 3. ತಂಡದ ಮೊತ್ತ 11ಕ್ಕೆ 3ನೇ ಪತನವನ್ನು ಕಂಡುಕೊಳ್ತಾ ಇದೆ. 11. ಹಲೋ, ಹಲೋ, ಚೆಕ್. ಸ್ಕೋರ್ 11 ಫಾರ್ ಲಾಸ್ ಆಫ್ 3, ಎಂಡ್ ಆಫ್ ಓವರ್ ನಂಬರ್ 3. ಮತ್ತೆ ಹೊಸ ಬೌಲರ್ ಸೇರ್ಪಡೆ ವಾಸುಕಿ ಎಸ್ಕಾರ್ಕೆ ವಿಭಾಗದಲ್ಲಿ. ಮತ್ತೆ ಈಗ ಓಟ್ಗಳಿಗೆ ಅವಕಾಶಗಳು ಬರ್ತಾ ಇಲ್ಲ. ಮತ್ತೆ ಡಾಟ್ ಬಾಲ್ ಸೇರ್ಪಡೆ ಪ್ಯಾಡೆಡ್ ಎನ್ನುವಂತ ಸೂಚನೆ ಬರ್ತಾ ಇದೆ. ಎಸ್ಕಾರ್ಕೆ ವಿಭಾಗದಲ್ಲಿ ಈಗ ವಾಸುಕಿ 4ನೇ ಓವರ್ನ ಚಾಲ್ತಿಯಲ್ಲಿ ಪಂದ್ಯಾಟ ಮುಂದುವರಿಕೆ ಆಗ್ತಾ ಇದೆ. ಶಾರ್ಟ್ ಆಗಿ ಬಿದ್ದಂತ ಚೆಂಡು ಮತ್ತೆ ಪುಲ್ ಮಾಡುವಂತ ಪ್ರಯತ್ನವನ್ನು ಮಾಡಿದ್ರು. ಈ ಬಾರಿ ಮತ್ತೆ ಡಾಟ್ ಬಾಲ್ ಸೇರ್ಪಡೆ. ಶಾರ್ಟ್ ಆಗಿ ಬಿದ್ದಂತ ಚೆಂಡು ಬಾಷ್ಟು ತಮರಿತ ಹೊಡೆತ. ಈಗ ಸುಲಭದ ಕ್ಯಾಚ್ ಕೈ ಸೇರ್ತಾ ಇದೆ. ಬಾಷ್ಟು ತಮರಿತ ಒಂದು ಕ್ಯಾಚ್ ಮತ್ತೆ ಈಗ ಕಿರಿಕ್ ಮೋಹನ್ ರವರು ಪಡ್ಕೊಳ್ತಾ ಇದ್ದಾರೆ. ಹೊಸ ದಾಂಡಿಗನ ಸೇರ್ಪಡೆ ಪವನ್. ಈಗ ಯತಿ ವಾಪಸ್ ಆಗ್ತಾ ಇದ್ದಾರೆ. ಮತ್ತೆ ಬರೆಸಂತ ಚೆಂಡು ಪವನ್ ದಾಂಡಿಯಿಂದ ಓಟ್ಗಳು ದಾಖಲಾಗ್ತಾ ಇದೆ. ಒಂದೊಡ ಸೇರ್ಪಡೆ. ಅವಳಿ ಓಟದ ಪೂರೈಕೆಯನ್ನು ಮಾಡ್ಕೊಳ್ತಾ ಇದ್ದಾರೆ. ಬಹಳ ಶುದ್ಧಮರಿತ ಸತ ಈ ಬಾರಿ ಎಸೆಂತ ಚೆಂಡು ಮತ್ತೆ ಒಟ್ಟುಗಳಿಗೆ ಅವಕಾಶಗಳು ಬರ್ತಾ ಇಲ್ಲ. ಡಾಟ್ ಬಾಲ್ ಸೇರ್ಪಡೆ. ಔಟ್ ಅನ್ನುವಂತ ಒಂದು ಸೂಚನೆ ಬರ್ತಾ ಇದೆ. ಪವನ್ ಬ್ಯಾಕ್ ಟು ಪೆವಿಲಿಯನ್. ಆರ್ಗನೈಸರ್ ಪ್ರಮೋದ್ ಅವರು ಎಲ್ಲಿದ್ರು ದಯಮಾಡಿ ನಮ್ಮ ವೇದಿಕೆ ಹತ್ತ ಬರಬೇಕು. ಕುವೆಂಪು
ತಂಡದ ನಾಯಕ ಮತ್ತು ದಾರಾ ಬೇಂದ್ರೆ ತಂಡದ ನಾಯಕರು ಈಗ ಶೀಘ್ರಗತಿಯಲ್ಲಿ ಟಾಸ್ ಕಾರ್ಯಕ್ರಮಕ್ಕಾಗಿ ನಮ್ಮ ವೇದಿಕೆಯತ್ತ ಆಗಮಿಸಬೇಕೆನ್ನೋದಾಗಿ ಕೇಳಿಕೊಳ್ತಾ ಇದ್ದೇವೆ. ಎರಡು ತಂಡದ ಆಟಗಾರರು ಮತ್ತೆ ಕ್ಯಾಪ್ಟನ್ಸ್ ಈಗ ಟಾಸ್ ಕಾರ್ಯಕ್ರಮಕ್ಕಾಗಿ ಬರಬೇಕೆನ್ನೋದಾಗಿ ಕೇಳಿಕೊಳ್ತಾ ಇದೆ. ಹೊಸ ದಾಂಡಿಗನ ಸೇರ್ಪಡೆ ಚೌಡಿ. ಮತ್ತೆ ಬರೆಸಂತ ಚೆಂಡು ಡಾಟ್ ಬಾಲ್ ಸೇರ್ಪಡೆಯನ್ನು ಕಂಡುಕೊಳ್ತಾ ಇದೆ. ಮುಕ್ತಾಯ ಕಾಣಂತ ಓವರ್ ಸಂಖ್ಯೆ 4. ತಂಡದ ಮೊತ್ತ 13. 13 ಫಾರ್ ಲಾಸ್ ಆಫ್ 5 ವಿಕೆಟ್ಸ್ ಎಂಡ್ ಆಫ್ ಓವರ್ ನಂಬರ್ 4. ಪ್ರದೀಪ್ ಮತ್ತು ರಾಜೇಶ್ ಗೌಡ್ರು ಎಲ್ಲಿದ್ರು ನಮ್ಮ ವೇದಿಕೆ ಹತ್ತ ಬರಬೇಕು. ಟಾಸ್ ಕಾರ್ಯಕ್ರಮಕ್ಕಾಗಿ ಈಗ ಸಂಘಟಕರು ಸೂಚನೆಯನ್ನು ಕೊಡ್ತಾ ಇದೆ. ಮತ್ತೆ ಬರೆಸಂತ ಚೆಂಡು ಡಾಟ್ ಬಾಲ್ ಸೇರ್ಪಡೆಯನ್ನು ಕಂಡುಕೊಳ್ತಾ ಇದೆ. ಎಸ್ಆರ್ಕೆ ವಿಭಾಗದಲ್ಲಿ ಹೊಸ ಎಸೆತಗಾರನ ಸೇರ್ಪಡೆ ಸೂರಿ. ವೈಟ್ ಬಾಲ್. ದಯಮಾಡಿ ದಾರಾ ಬೇಂದ್ರೆ ತಂಡದ ನಾಯಕ ರಾಜೇಶ್ ಗೌಡ್ರು ಸ್ಕೋರ್ ಬೋರ್ಡ್ ಬಳಿ ಬರಬೇಕು. ಇದು ಅಂತಿಮ ಕರೆ. ಮತ್ತೆ ಬರೆಸಂತ ಚೆಂಡು ಬಹಳಷ್ಟು ಮರಿ ತಂದೊಡ್ತಾ ಡಿಪೆಕ್ಸ್ ಶಾಖಾವಸ್ ವಿಭಾಗದಲ್ಲಿ ಕ್ಷೇತ್ರ ರಕ್ಷಣೆ ಬಹಳಷ್ಟು ಉತ್ತಮರೀತಿಯಾಗಿ ಸಾಗ್ತಾ ಇದೆ. ಬೌಂಡ್ರಿ. ಥರ್ಡ್ ಅಂಪೈರ್ ಡಿಸಿಷನ್ ಬೌಂಡ್ರಿ ಬರ್ತಾ ಇದೆ ಸರ್. ರಿವ್ಯೂ ಥರ್ಡ್ ಅಂಪೈರ್ ಬರ್. ರಿವರ್ಸ್ ಶಾಟ್ ದಾಖಲಿಸುವಂತ ಪ್ರಯತ್ನ. ಈ ಬಾರಿ ಎಸೆದಂತ ಚೆಂಡು ಮತ್ತೆ ಓಟುಗಳಿಗೆ ಅವಕಾಶ ಬರ್ತಾ ಇಲ್ಲ. ಡಾಟ್ ಬಾಲ್ ಈ ಬಾರಿ. ತಂಡದ ಮೊತ್ತ 18 ಬೌಂಡ್ರಿ ಸೇರ್ಪಡೆ ನಂತರ 18. ಕ್ಯಾಚ್ ಪಡೆಯುವಂತ ಅವಕಾಶ. ಈ ಬಾರಿ ರನ್ಔಟ್ ಅವಕಾಶ ಇದೆ. ಉತ್ತಮ ರೀತಿಯ ಒಂದು ಕ್ಷೇತ್ರ ರಕ್ಷಣೆ ತನ್ಮೂಲಕ ಔಟ್ ಅನ್ನುವಂತ ಸೂಚನೆ. ಪವನ್ ಬ್ಯಾಕ್ ಟು ಪೆವಿಲಿಯನ್. ಈಗ ತಂಡದ ಮೊತ್ತ 19ಕ್ಕೆ 6ನೇ ಪತನವನ್ನು ಕಂಡುಕೊಳ್ತಾ ಇದೆ.
19 ಫಾರ್ ಲಾಸ್ ಆಫ್ 6 ವಿಕೆಟ್ ನಾವು. ಹೊಸ ದಾಂಡಿಗನ ಸೇರ್ಪಡೆ ಜೆರಿ. ಮತ್ತೆ ಈ ಬಾರಿ ಸಂತ ಚೆಂಡು ಬೌಲರ್ಸ್ ಬ್ಯಾಕ್ ಡ್ರೈವ್ ಮಾಡಿದ್ರು. ಬಹಳ ಉತ್ತಮ ರೀತಿಯ ಹೊಡೆತ. ಮತ್ತೆ ಈಗ ಒಂದೋಟದ ಸೇರ್ಪಡೆಯನ್ನು ಕಂಡುಕೊಳ್ತಾ ಇದೆ. ತಂಡದ ಮೊತ್ತ 20 ಓಟ್ಗಳಿಗೆ ತಲುಪ್ತಾ ಇದೆ. 2ನೇ ದಶಕದ ಸಾಧನೆ. ರಿವರ್ಸ್ ಶಾಟ್ ದಾಖಲಿಸುವಂತ ಪ್ರಯತ್ನ. ಮುಕ್ತಾಯ ಕಾಣಂತ ಓವರ್ ಸಂಖ್ಯೆ 5. ತಂಡದ ಮೊತ್ತ 20ಕ್ಕೆ 6. 20 ಫಾರ್ ಲಾಸ್ ಆಫ್ 6 ಎಂಡ್ ಆಫ್ ಓವರ್ ನಂಬರ್ 5. ಎಸ್ಗಾರಿಕೆ ಭಾಗದಲ್ಲಿ ಶ್ರೇಯಸ್. ಮತ್ತೆ ಬಾರಿ ಸಂತ ಚೆಂಡು ಅಕ್ರಾಸ್ ಲೈನ್ ಹೊಡೆತಕ್ಕೆ ಪ್ರಯತ್ನ. ಓಟುಗಳಿಗೆ ಅವಕಾಶಗಳು ಬರ್ತಾ ಇಲ್ಲ. ಮತ್ತೆ ಡಾಟ್ ಬಾಲ್ ಸೇರ್ಪಡೆ. ಮತ್ತೆ ಬಾರಿ ಸಂತ ಚೆಂಡು ಒಂದೊಡ್ಡ ಪೂರೈಕೆಯನ್ನು ಮಾಡಿಕೊಂಡ್ರು ಗುಡ್ದ ಹಿಂಬದಿಯಲ್ಲಿ. ಮತ್ತೆ ಶ್ರೇಯಸ್ ಎಸ್ಗಾರಿಕೆ ಭಾಗದಲ್ಲಿ ಬಹಳ ಉತ್ತಮ ರೀತಿಯ ಒಂದು ಎಸೆತವನ್ನು ದಾಖಲಿಸಿದ್ರು. ಬಹಳ ಉತ್ತಮ ರೀತಿಯ ಒಂದು ಹೊಡೆತ. ಈ ಬಾರಿ ಎಸೆದ ಚೆಂಡು ಡೀಪ್ ಮಿಡ್ ವಿಕೆಟ್ ವಿಭಾಗದಲ್ಲಿ ಒಂದೊಡ ಸೇರ್ಪಡೆ. ಕ್ಷೇತ್ರ ರಕ್ಷಣೆ ಅಡುವಿಕೆಯನ್ನು ಕಂಡುಕೊಳ್ತಾ ಇದೆ. 2ನೇ ಓಟದ ಪೂರೈಕೆಯನ್ನು ಮಾಡಿದ್ರು. ಅವಳಿ ಓಟದ ಸೇರ್ಪಡೆ. ತಂಡದ ಮೊತ್ತ ಈಗ 23 ಓಟ್ಗಳಿಗೆ ತಲುಪ್ತಾ ಇದೆ. ಚಾಲ್ತಿ 6ನೇ ಓವರ್ನಲ್ಲಿ ಈಗ ಪಂದ್ಯಾಟ ಮುಂದುವರಿಕೆ ಆಗ್ತಾ ಇದೆ. 6th ಓವರ್ ಇನ್ ಪ್ರೋಗ್ರೆಸ್. 23 ಫಾರ್ ಲಾಸ್ ಆಫ್ 6. Seven wickets.
ಮತ್ತೆ ಬಾರಿ ಸಂದ ಚೆಂಡು ಬ್ಲಾಕ್ ಹೋಲ್. ಈ ಬಾರಿ ರನ್ಔಟ್ ಅವಕಾಶ ಇತ್ತು. ಬಹುಶಃ ನೇರ ಗುರಿ ಸಾಗಿದ್ರೆ ಆಟಗಾರನ ಇನ್ನಿಂಗ್ಸ್ ಕ್ಲೋಸ್ ಆಗ್ತಾ ಇತ್ತು. 24 ಔಟ್ಗಳಿಗೆ ತಲುಪ್ತಾ ಇದೆ. 24. ಶಾರ್ಟ್ ಆಗಿ ಬಿದ್ದಂತ ಚೆಂಡು ಒಂದಷ್ಟು ನೆಗೆತವನ್ನ ಕಂಡುಕೊಳ್ತಾ ಇದೆ. ಬಹಳ ಶೂತ ಮರಿತ ಸೆತ. ಮತ್ತೆ ಡಾಟ್ ಬಾಲ್. ಈ ಬಾರಿ ಸೂರ್ಯಸ್ ಅಂತ ಚೆಂಡಿಗೆ ಹೊರತಿರುವನ್ನ ಕಂಡುಕೊಳ್ತಾ ಇದೆ. ಮತ್ತೆ ಬಾರಿ ಅಂತ ಚೆಂಡು ಔಟರ್ ಎಡ್ಜ್ ಆಗ್ತಾ ಇದೆ. ತನ್ಮೂಲಕವಾಗಿ ಕ್ಯಾಚ್ ಆಗುವಂತ ಒಂದು ಅವಕಾಶ. ಒಂದೋಟ ಸೇರ್ಪಡೆ. ಮತ್ತೆ ಬಾರಿ ಅಂತ ಚೆಂಡು ವೈಟ್ ಬಾಲ್ ಅಕ್ರಮ ಸೂಚನೆ. ದಯಮಾಡಿ ಅಂಪೈರ್ ಡಿಸಿಷನ್ ಅಂತಿಮವಾಗಿರ್ತದೆ. ದಯಮಾಡಿ ಸಹಕರಿಸಿ ಅನ್ನೋದಾಗಿ ಕೇಳಿಕೊಳ್ತಾ ಇದ್ದೇವೆ. ಮತ್ತೆ ಬಾರಿ ಚೆಂಡು ಬಹಳ ಶೂತ ಮರಿತ ನೋಡುತ್ತಾ ಲಾಂಗ್ ಆಫ್ ಲಾಂಗ್ ಆನ್ ವಿಭಾಗದಲ್ಲಿ ಬಹಳ ಶೂತ ಮರಿತ ಒಂದು ನಡುವಣದಲ್ಲಿ ಸಿಕ್ಸರ್ ದಾಖಲಾಗ್ತಾ ಇದೆ. 6 ಓಟ ಸೇರ್ಪಡೆ. ಭರ್ಜರಿ ಹೊಡೆತ ಈಗ ದಾಖಲಿಸಿದ್ರು. ತಂಡದ ಮೊತ್ತ ಈಗ 3ನೇ ದಶಕದ ಸಾಧನೆ. 32 ಓಟಗಳು. 32. ಮತ್ತೆ ಬಾರಿ ಸಂತ ಚೆಂಡು ಬೀಸುವಂತ ಪ್ರಯತ್ನ. ಕ್ಷಣ ಕಾಲ ಗಾಳಿಯಲ್ಲಿ ತೇಲ್ತಾ ಇದೆ. ಕ್ಯಾಚ್ ಆಗುವಂತ ಅವಕಾಶ. ಮತ್ತೆ ಈಗ ಡಾಟ್ ಬಾಲ್ ಸೇರ್ಪಡೆ. ಶಾರ್ಟ್ ಆಗಿ ಬಿದ್ದಂತ ಚೆಂಡು ಬಹಳ ಶುತ ಮರಿತ ಒಂದು ಹೊಡೆತ. ಒಂದೋಟ ಸೇರ್ಪಡೆ. 33 ಓಟಗಳಿಗೆ ತಲುಪ್ತಾ ಇದೆ. 33. ಲಾಸ್ಟ್ ಬಾಲ್. ಕೊನೆ ಎಸೆತ ಬಾಕಿ ಉಳಿತಾ ಇದೆ. ಒಂದು ಚೆಂಡು ವೈಡ್ ಆಗಿದೆ. ಲಾಸ್ಟ್ ಬಾಲ್. ಸ್ಟೆಪ್ ಔಟ್ ಮಾಡಿದ್ರು. ಬಹಳ ಶುತ ಮರಿತ ಹೊಡೆತ. ಈ ಬಾರಿ ಎಸೆತ ಚೆಂಡು ಪೂರೈಕೆ ಮಾಡಿದ್ರು ಲಾಂಗ್ ಆಫ್ ವಿಭಾಗದಲ್ಲಿ. ತಂಡದ ಮೊತ್ತ 33 ಓಟಗಳಿಗೆ ತಲುಪ್ತಾ 34. End of over number 6. Now score moves to 34 for loss of 7. 34. End of over number 7. Now score moves to 34 for loss of 7.
8ನೇ ಓವರ್ನ ಚಾಲ್ತಿಯಲ್ಲಿ ಬಹಳ ಶೂತ ಮರಿತೊಂದು ಹೊಡೆತ. ಬೌಲರ್ಸ್ ಬ್ಯಾಕ್ ಡ್ರೈವ್ ಅನ್ನ ಮಾಡಿದ್ರು. ಮತ್ತೆ ಒಂದು ದೊಡ್ಡ ಸೇರ್ಪಡೆ. $26 required from 5 balls. ಬೀಸುವಂತ ಪ್ರಯತ್ನ. ಈ ಬಾರಿ ಎಸ್ ಅಂತ ಚೆಂಡು. ಮತ್ತೆ ಒಂದು ದೊಡ್ಡ ಪೂರೈಕೆಯನ್ನು ಮಾಡಿದ್ರು. ತಂಡದ ಮೊತ್ತ ಈಗ 36 ಓಟಗಳಿಗೆ ತಲುಪ್ತಾ ಇದೆ. 36. ಸ್ಟೆಪ್ ಔಟ್ ಮಾಡಿದ್ರು. ಈ ಬಾರಿ ಎಸ್ ಅಂತ ಚೆಂಡು ತೀರಾ ಕೆಳಂಚಿಗೆ ಬರ್ತಾ ಇದೆ. ಮತ್ತೆ ಡಾಟ್ ಬಾಲ್. ಲಾಸ್ಟ್ 3 balls ರಿಮೈನಿಂಗ್ ನಾವು. ಸ್ಟೆಪ್ ಔಟ್ ಮಾಡಿದ್ರು. ಬಾಲ್ ಶೂತ ಮರಿತ ಒಂದು ಹೊಡೆತ. ಲಾಂಗ್ ಆಫ್ ವಿಭಾಗದಲ್ಲಿ ಒಂದು ಸೇರ್ಪಡೆ. ಲಾಸ್ಟ್ 2 balls ರಿಮೈನಿಂಗ್. 2 ಎಸೆತ ಬಾಕಿ ಉಳಿತಾ ಇದೆ. ತಂಡದ ಮೊತ್ತ 37 ಓಟಗಳಿಗೆ ತಲುಪ್ತಾ ಇದೆ. 37. ರಿವರ್ಸ್ ಶಾಟ್ ದಾಖಲಿಸುವಂತ ಪ್ರಯತ್ನ. ಈ ಬಾರಿ ಎಸ್ ಅಂತ ಚೆಂಡು. ಮತ್ತೆ ಓಟಗಳಿಗೆ ಅವಕಾಶಗಳು ಬರ್ತಾ ಇಲ್ಲ. ಕೊನೆಯ ಎಸೆತ ಬಾಕಿ ಉಳಿತಾ ಇದೆ. ಲಾಸ್ಟ್ ಬಾಲ್ ರಿಮೈನಿಂಗ್ ನಾವು. ಮತ್ತೆ ಈ ಬಾರಿ ಎಸ್ ಅಂತ ಚೆಂಡು. ಡಾಟ್ ಬಾಲ್ ಸೇರ್ಪಡೆಯನ್ನ ಕಂಡುಕೊಳ್ತಾ ಇದೆ. ಮುಕ್ತಾಯ ಕಾಣಂತ ಓವರ್ ಸಂಖ್ಯೆ 8. ತಂಡದ ಮೊತ್ತ 37ಕ್ಕೆ ಸ್ಥಗಿತವನ್ನು ಕಂಡುಕೊಳ್ತಾ ಇದೆ.